ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಬದುಕಿನಲ್ಲಿ ಕೆಲವು ಕೆಲಸಗಳನ್ನು ಮುಂದೂಡಬಾರದಂತೆ ಅವುಗಳಲ್ಲಿ ಪ್ರಮುಖವಾದುದು ಕೊಡುವುದು. ಅದು ಹಣವಾಗಿರಬಹುದು, ಸಹಾಯ, ಪ್ರೀತಿ, ಗೌರವಿಸುವುದು, ಕರುಣೆ ತೋರುವುದು, ಕ್ಷಮಿಸುವುದು ಆಗಿರಬಹುದು, ಅಥವಾ ಒಂದು ಪ್ರೋತ್ಸಾಹದ ಮಾತಾಗಿರಬಹುದು. ಕೊಡುವ ಮನಸ್ಸಾದರೆ ತಡ ಮಾಡದೆ, ಹಿಂದು ಮುಂದು ನೋಡದೆ ಕೊಟ್ಟು ಬಿಡಬೇಕು. ಆದರೆ ಸಾಮಾನ್ಯವಾಗಿ ನಾವೆಲ್ಲರೂ ನಂತರ ಕೊಟ್ಟರಾಯಿತು, ಸಮಯ ಬಂದಾಗ ಮಾಡಿದರಾಯಿತು ಎಂದು ಮುಂದೂಡುತ್ತೇವೆ. ಎಚ್ಚರವಿರಲಿ, ಜೀವನ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ, ಕಾಲ ನಮ್ಮನ್ನು ಕಾಯುವುದಿಲ್ಲ. ಕೆಲವೊಮ್ಮೆ ಕೊಡುವ ಅವಕಾಶವೇ ಮತ್ತೆ ಸಿಗದಾಗಬಹುದು. ಆಗ ಕೊಡುವ ಮನಸ್ಸಿದ್ದರೂ ಯಾವುದೇ ಪ್ರಯೋಜನ ಆಗದಿರಬಹುದು. ಆದ್ದರಿಂದ ಏನೇ ಕೊಡುವುದಿದ್ದರೆ ತಕ್ಷಣ ಕೊಟ್ಟು ಬಿಡಿ ಎಂದು ಬಲ್ಲವರು ಹೇಳುವುದು. ಅಸಹಾಯಕತೆಯಲ್ಲಿ ಇರುವವರಿಗೆ ನೀಡುವ ಒಂದು ಸಹಾಯ, ಅದು ಧನರೂಪದ್ದಾಗಿರಬಹುದು ಅಥವಾ ಸಾಂತ್ವನದ ಮಾತಿರಬಹುದು. ಅವರ ಸಮಸ್ಯೆ ನಿಭಾಯಿಸಲು ಅದು ಬಹುದೊಡ್ಡ ಆಸರೆಯಾಗಿರುತ್ತದೆ. ಒಂದು ಪ್ರೋತ್ಸಾಹದ ಮಾತು ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ಒಂದು ಕ್ಷಮೆ ಸಂಬಂಧವನ್ನು ಮತ್ತೆ ಬೆಸೆಯಬಹುದು. ದಾನ ಧರ್ಮ ಮಾಡುವುದಂತೂ ದೇವರು ಮೆಚ್ಚುವ ಕಾರ್ಯ, ಅದನ್ನಂತೂ ಮಾಡುತ್ತಿರಬೇಕು. ಆದ್ದರಿಂದ ನಾವು ಏನೇ ಕೊಡುವುದರ ಮೌಲ್ಯ ಅದರ ಪ್ರಮಾಣದಲ್ಲಿಲ್ಲ, ಅದರ ಬೆಲೆ ಕೊಡಬೇಕು ಎನ್ನುವ ಹೃದಯದ ಭಾವನೆಯಲ್ಲಿದೆ. ಅಂದ ಮೇಲೆ ಏನೇ ಕೊಡುವುದಿದ್ದರೆ ಆದಷ್ಟು ಬೇಗ ಕೊಟ್ಟು ಬಿಡಬೇಕು. ಏಕೆಂದರೆ ಸಮಯ, ಅವಕಾಶ ಮತ್ತು ಜೀವನ ಯಾರಿಗಾಗಿ ಕಾಯುವುದಿಲ್ಲ. ನಂತರ ಕೊಡುತ್ತೇನೆ, ಮುಂದೆ ನೋಡೋಣ ಎಂದು ಮುಂದೂಡುತ್ತಾ ಹೋದರೆ ಕೆಲವೊಮ್ಮೆ ಸಮಯವೇ ನಮ್ಮ ಕೈಯಿಂದ ಜಾರಿ ಹೋಗಬಹುದು. ಕೊಡುವ ಮನಸ್ಸಿದ್ದರೂ ಸ್ವೀಕರಿಸುವವರೇ ಇಲ್ಲದಾಗಬಹುದು. ಆದ್ದರಿಂದ ಏನೇ ಕೊಡುವುದಿದ್ದರೂ ಸರಿಯಾದ ಸಮಯದಲ್ಲಿ ಕೊಟ್ಟು ಮರೆತು ಬಿಡಬೇಕು. ಏಕೆಂದರೆ ಕೊಟ್ಟಿದ್ದೇ ನಮ್ಮ ನಿಜವಾದ ಸಂಪತ್ತು ಮತ್ತು ಹೀಗೆ ಕೊಡುವ ಮನಸ್ಸು ಮಾಡಿದ್ದೇ ಜೀವನದ ಸಾರ್ಥಕತೆ. ಒಂದು ಒಳ್ಳೆಯ ಮಾತಿದೆ, ನಾವು ಗಳಿಸಿದ್ದು ಜೀವನವನ್ನು ನಡೆಸುತ್ತದೆ, ಆದರೆ ನಾವು ಕೊಟ್ಟಿದ್ದು ನಮ್ಮ ಜೀವನಕ್ಕೆ ಅರ್ಥ ನೀಡುತ್ತದೆ. ಆದ್ದರಿಂದ ಏನೇ ಕೊಡುವುದಿದ್ದರೆ ಒಡನೆ ಕೊಟ್ಟು ಬಿಡೋಣ.